ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಾಯ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 129ನೇ ಅಧ್ಯಾಯ, ಸಾಮ್ 129. ಈ ಕೀರ್ತನೆ 129ನೇ ಕೀರ್ತನೆ, 124ನೇ ಕೀರ್ತನೆ, 124ನೇ ಕೀರ್ತನೆಯಂತಿದೆ ಎಂಬುದಾಗಿ ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಆ ರೆಫರೆನ್ಸ್ ಕೊಡಲಾಗಿದೆ. ಮತ್ತು ಈ ಕೀರ್ತನೆ 124ನೇ ಕೀರ್ತನೆಯನ್ನು ದಾವೀದನು ಬರೆದಿದ್ದು, ದಾವೀದ ಅಂದರೆ ಪ್ರಿಯನು. ಆದರೆ 129ನೇ ಕೀರ್ತನೆ ಯಾರು ಬರೆದಿದ್ದು ನಮಗೆ ಗೊತ್ತಿಲ್ಲ. ಯಾಕಂದರೆ 150 ಕೀರ್ತನೆಗಳಿದೆಯಲ್ಲ, ಅದರಲ್ಲಿ 75 ಕೀರ್ತನೆಗಳನ್ನು ದಾವೀದನು ಬರೆದಿದ್ದು, 50 ಸುಮಾರು ಕೀರ್ತನೆಗಳು ಯಾರು ಬರೆದಿದ್ದು ಗೊತ್ತಿಲ್ಲ, ಅನಾಮಧೇಯ. ಮತ್ತು ಉಳಿದಂಥ ಕೀರ್ತನೆಗಳು ಮೋಶೆ, ಸೊಲೊಮೋನನು, ಹೇಮಾನನು ಮತ್ತು ಕೋರಾಹಿಯರು, ಆಸಾಫನು, ಇವರೆಲ್ಲ ಬರೆದಿದ್ದಾರೆ. ಸರಿ, 129ನೇ ಕೀರ್ತನೆಯ ಮೊದಲನೇ ಭಾಗ ಅಥವಾ ಮೊದಲನೇ ವಚನ ಈ ರೀತಿಯಾಗಿದೆ. ಅದೇನೆಂದರೆ, ನಮ್ಮ ಯೌವನಾರಭ್ಯ ಅಂದರೆ ಯೌವನ ಕಾಲದಲ್ಲಿ, ಯೌವನವಿಡೀ ಶತ್ರುಗಳು ನಮ್ಮನ್ನು ಹಲವು ಸಾರಿ ಬಾಧಿಸಿದ್ದಾರೆಂದು ಇಸ್ರಾಯೇಲು ಹೇಳಲಿ. ಹೌದು, ಯೌವನಸ್ಥರಿಗೆ ಕೂಡ ಶತ್ರುಗಳು, ಮುಖ್ಯವಾಗಿ ಯೌವನಸ್ಥರಿಗೆ ಶತ್ರುಗಳು. ಯಾಕಂತೇಳಿದರೆ ಆ ದಿವಸಗಳಲ್ಲಿ ಯೌವನಸ್ಥರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ತಿದ್ರು. ಈಗ ಕೂಡ ಆದರೆ ಇಸ್ರಾಯೇಲಲ್ಲಿ ಯೌವನಸ್ಥರ ಜವಾಬ್ದಾರಿಕೆ ಬಹಳ ಇತ್ತು ಮತ್ತು ಯೌವನಸ್ಥರಿಗೆ ಶೋಧನೆಗಳು ಕೂಡ ಹೆಚ್ಚು ಇದೆ ಎಂಬುದು ದೇವರ ವಾಕ್ಯ ತಿಳ್ಕೊಂಡು ಒಂದು ಸಂಗತಿಯನ್ನು, ಅದೇ ಸೊಲೊಮೋನನು ಹೇಳುವಂಥದ್ದನ್ನು ಓದ ಬಯಸ್ತೇನೆ. ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನ, ಕಷ್ಟದ ದಿನಗಳು, ದ ಬುಕ್ ಆಫ್ ಎಕ್ಲಿಸಿಯಾಸ್ಟಿಸ್ ಚಾಪ್ಟರ್ 12 ವರ್ಸ್ 1. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗೆ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಸೃಷ್ಟಿಕರ್ತನನ್ನು ಯಾಕೆ ಸ್ಮರಿಸಬೇಕು? ಯಾಕಂತೇಳಿದರೆ ಕಷ್ಟ ದಿನಗಳು ಬಂದಾಗ ಸಂತೋಷ ಇಲ್ಲ ಈ ದಿನಗಳು ಎಂಬಂಥ ವರ್ಷಗಳು, ದಿನಗಳು ಬರುವಷ್ಟರೊಳಗೆ ದೇವರನ್ನು, ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಸೃಷ್ಟಿಕರ್ತನನ್ನು ಯೌವನಸ್ಥರು ಸ್ಮರಿಸುವಾಗ ಏನಾಗ್ತದೆ? ಕಷ್ಟ ದಿನಗಳು ಬಂದಾಗ ಸಂತೋಷ ಎಂಬುದಾಗಿ ಹೇಳಬಹುದು. ಸರಿ, ಕೀರ್ತನೆ 129 ಮೊದಲನೇ ವಚನ ನಾವು ನೋಡ್ತಾ ಇರುವಾಗ, ಶತ್ರುಗಳು ಅಂತ ಹೇಳುವಾಗ ವಿವಿಧ ಶತ್ರುಗಳು ನಮಗಿದ್ದಾರೆ. ಪ್ರತಿ ವಿಶ್ವಾಸಿಗಳಿಗೆ ಇರುವಂಥ ಶತ್ರುಗಳು, ಅಕ್ಷರಿಕ ಶತ್ರುಗಳು, ಆತ್ಮಿಕ ಶತ್ರುಗಳು ಮತ್ತು ಆಂತರಂಗಿಕ ಶತ್ರುಗಳು. ಹೌದು, ಅಕ್ಷರಿಕ ಶತ್ರುಗಳು ಅಂತ ಹೇಳುವಾಗ ನಿಜವಾಗಿ ಅಕ್ಷರಿಕವಾದ ರೀತಿಯಲ್ಲಿ ಜನರು ಶತ್ರುಗಳಾಗಿ ಇರುವಂಥದ್ದು. ಆತ್ಮಿಕ ಶತ್ರುಗಳಂತ ಹೇಳುವಾಗ ದುರಾತ್ಮಗಳು, ಕಣ್ಣಿಗೆ ಕಾಣದಂಥ ಅಂಧಕಾರದ ಶಕ್ತಿ, ಸೈನ್ಯ. ಆಂತರಂಗಿಕ ಶತ್ರುಗಳಂತ ಹೇಳುವಾಗ ನಮ್ಮ ಒಳಗಿರುವಂಥ ಶತ್ರುಗಳು. ಯಾವ ಶತ್ರುಗಳು ಅಂತ 1 2 3 4 5 ಹೇಳಲ್ಲ. ಕೋಪ ಎಂಬ ಶತ್ರು, ಗರ್ವ ಎಂಬ ಶತ್ರು,
ಹಣದಾಶೆ ಎಂಬ ಶತ್ರು, ಕಾಮವೆಂಬ ಶತ್ರು ಮತ್ತು ಚಿಂತೆ ಎಂಬ ಶತ್ರು. ಈ ರೀತಿಯಾಗಿ ವಿವಿಧ ಶತ್ರುಗಳು ನಮ್ಮೊಳಗೆ ಇದ್ದಾರೆ. ಯವನಸ್ಥರಿಗೂ ಇತರರಿಗೂ ಇದು ಅನ್ವಯ. ಆದ ಕಾರಣ ಯವನಸ್ಥರು ಈ ಶತ್ರುಗಳನ್ನೆಲ್ಲ ಜಯಿಸಬೇಕು. ಮತ್ತು ಈ ರೀತಿಯಾಗಿ ಶತ್ರುಗಳು ನಮ್ಮನ್ನು ಅಟ್ಯಾಕ್ ಮಾಡಿದ್ದಾರೆ ಎಂಬುದಾಗಿ ಯಾರು ಹೇಳಬೇಕಂದ್ರೆ ಇಸ್ರಾಯೇಲು ಹೇಳಲಿ. ಇಸ್ರಾಯೇಲ್ ದೇವರೊಂದಿಗೆ ಹೋರಾಡಿ ಗೆದ್ದಂಥವರು ಹೇಳಲಿ. ದೇವರೊಂದಿಗೆ, ದೇವರ ಸಹಾಯದಿಂದ ಹೋರಾಡಿ ಅಂತ ಕೂಡ ತಗೋಬೋದು. ಈ ವಾಕ್ಯ ನೋಡುವಾಗ ಕೀರ್ತನೆ 107:2 ನೆನಪಿಗೆ ಬರ್ತಿದೆ. ಅಲ್ಲಿ ಒಂದು ಒಳ್ಳೆ ಮಾತಿದೆ, ಭಾಳ ವಿಶ್ವಾಸದಿಂದ ನಾವು ಫಾಲೋ ಮಾಡ್ತಕ್ಕಂಥ ಒಂದು ಮಾತು. ಕೀರ್ತನೆ 107:2 ಯೆಹೋವನ ವಿಮುಕ್ತರು ಅಂದರೆ ಆತನ ಶತ್ರುಗಳಿಂದ ಬಿಡಿಸಿ ಪೂರ್ವ ಪಶ್ಚಿಮೋತ್ತರಗಳಲ್ಲಿಯೂ ಸಮುದ್ರದ ಕಡೆಯಲ್ಲಿಯೂ ಇರುವ ದೇಶಗಳಿಂದ ಕೂಡಿಸಿದವರೆಲ್ಲರೂ ಸ್ತುತಿ ಮಾಡಲಿ. ಹೌದು, ಅವರು ಸ್ತುತಿ ಮಾಡಲಿ ಅಥವಾ ಹೇಳಲಿ. ಏನಂತ ಹೇಳಬೇಕು? ದೇವರು ಸಹಾಯ ಮಾಡಿದ್ದಾನೆ ಶತ್ರುಗಳ ಮೇಲೆ ಅಂತ. 2ನೇ ವಚನ ಇನ್ನೂ ಭಾಳ ಸ್ಪಷ್ಟವಾಗಿ ಈ ಯವನಸ್ಥರ ಕಥೆ ಮುಂದುವರಿತದೆ. ನಾವು ಯವನರಭ್ಯ ಎಷ್ಟೋ ಸಾರಿ ಬಾಧೆ ಹೊಂದಿದರು. ಯೌವನ ಕಾಲದಲ್ಲಿ ನಾವು ಎಷ್ಟೋ ಸಾರಿ ಬಾಧೆ ಹೊಂದಿದರು. ಅವರು ಅಂದರೆ ಶತ್ರುಗಳು ನಮ್ಮನ್ನು ಅಂದರೆ ದೇವ ಜನರನ್ನು ಜಯಿಸಲಿಲ್ಲ. ವಾವ್! ದೇವರ ಚಿತ್ತ ಆದಿಕಾಂಡದಿಂದ ಪ್ರಕಟಣೆವರೆಗೆ ದೇವ ಜನರು ಜಯಶಾಲಿಗಳಾಗಿರಬೇಕೆಂಬುದೇ. ನಾನು ಜಯಶಾಲಿಯಾಗಿರಬೇಕು ಎಂಬುದು ದೇವರ ಚಿತ್ತ. ಆದಿಕಾಂಡ ಉದಾಹರಣೆಗೆ 4ನೇ ಅಧ್ಯಾಯ ನಾವು ನೋಡುವುದಾದರೆ ಅಲ್ಲಿ ದೇವರು ಕಾಯಿನನಿಗೆ ಹೇಳುವಂಥ ಒಂದು ಮಾತು ನೆನಪಿಗೆ ಬರುತ್ತಿದೆ. 4ನೇ ಅಧ್ಯಾಯ ಆದಿಕಾಂಡ 7ನೇ ವಚನದಲ್ಲಿ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಪಾಪ ಎಲ್ಲಿದೆ? ಬಾಗಿಲಲ್ಲಿದೆ ಪಾಪ. ಯಾಕೆ? ಹಿಡಿಯಬೇಕೆಂದು, ಹಾವಿನೋಪಾದಿಯಲ್ಲಿ. ಸರಿ, ಹಾಗಾದರೆ ದೇವರು ಕಾಯಿನನಿಗೆ ಹೇಳಿದಂಥ ಒಂದು ಉತ್ತೇಜನ ಮಾತು, ಪಾಸಿಟಿವ್ ಮಾತು ಏನು? ಆದರೂ ನೀನು ಅದನ್ನು ಅಂದರೆ ಪಾಪವನ್ನು ವಶ ಮಾಡಿಕೊಳ್ಳಬೇಕು. ವಾವ್! ಪಾಪದ ಮೇಲೆ ಜಯದ ಶುಭವಾರ್ತೆಯನ್ನು ಸಾರಿದಂಥ ಮೊದಲನೇ ವ್ಯಕ್ತಿ ದೇವರು. ಆ ಪಾಪದ ಮೇಲೆ ಜಯ ಹೊಂದಬೇಕೆಂಬ ಸಂದೇಶವನ್ನು ದೇವರಿಂದಲೇ ಕೇಳಿಸಿಕೊಂಡಂಥ ಮೊದಲನೇ ವ್ಯಕ್ತಿ, ದೇವರಿಂದಲೇ ಕೇಳಿಸಿಕೊಂಡ ಮೊದಲನೇ ವ್ಯಕ್ತಿ ಕಾಯಿನ. ಆಶ್ಚರ್ಯ ಅಲ್ವಾ? ಅದೇ ರೀತಿಯಾಗಿ ಕೊನೆಯ ಪುಸ್ತಕದಲ್ಲಿ ಕೂಡ ನಾವು ನೋಡುವಾಗ ಪ್ರಕಟಣೆ ಗ್ರಂಥದಲ್ಲಿ 7 ಸಭೆಗಳಿಗೆ ಜಯ ಹೊಂದು ಜಯ ಹೊಂದು ಜಯ ಹೊಂದು ಎಂಬುದಾಗಿ ದೇವರು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಯವನಸ್ಥರು ಮಾತ್ರ ಅಲ್ಲ, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಜಯಶಾಲಿಗಳಾಗಿರ್ಬೇಕಂತ ಹೇಳ್ಬಿಟ್ಟು ಜಯಶಾಲಿ ಆದಂಥ ಯೇಸು ಕ್ರಿಸ್ತನ ದೇವರ ಒಂದು ಆಶೆ, ಆಜ್ಞೆ, ಹಾರೈಕೆ. ಅವರು ನಮ್ಮನ್ನು ಜಯಿಸಲಿಲ್ಲ. ಆಶ್ಚರ್ಯ, ದೇವರಿಗೆ ಸ್ತೋತ್ರ. ಹೌದು, 4ನೇ ವಚನ ನಾವು ನೋಡೋದಾದರೆ ಕೀರ್ತನೆ 129 4ನೇ ವಚನ ಈ ರೀತಿಯಾಗಿ, ಆದರೆ ನೀತಿ ಸ್ವರೂಪನಾದ ಯೆಹೋವನು, ನೀತಿ ಸ್ವರೂಪನಂತ ಹೇಳಿದರೆ ಕ್ರಿಸ್ತನ ಚಿತ್ರ ಇಲ್ಲಿ ನಾವು ನೋಡ್ತೇವೆ. ಯಾಕಂದರೆ ಕ್ರಿಸ್ತನು ನಮ್ಮ ನೀತಿಯಾಗಿದ್ದಾನೆ. ಅದನ್ನು ವಾಕ್ಯ ನಾವು ನೋಡಿಬಿಡೋದು ಒಳ್ಳೆಯದು. 1 ಕೊರಿಂಥ 1:30, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಈಗ ಗಮನಿಸಿರಿ, ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಬಂದ ಒಂದು ಜ್ಞಾನವು, 2ನೇದು
ನೀತಿಯು ಮೂರನೇದು, ಶುದ್ಧೀಕರಣ ನಾಲ್ಕನೇದು, ವಿಮೋಚನೆಗಳಿಗೆ ಕಾರಣನಾದ. ಹಾಗಾದರೆ ಯೇಸು ಕ್ರಿಸ್ತನು ದೇವರ ಕಡೆಯಿಂದ ನಮಗೆ ನೀತಿ. ಹಾಗಾದರೆ ಕೀರ್ತನೆ 129 4ನೇ ವಚನದಲ್ಲಿ ನೀತಿ ಅಂತ ಹೇಳುವಾಗ ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದು. 128ನೇ ಕೀರ್ತನೆಯಲ್ಲಿ ಆಶೀರ್ವಾದ ಆಶೀರ್ವಾದ ಶುಭ ಶುಭ ಅಂತ ಹೇಳುವಾಗ ಅದು ಕ್ರಿಸ್ತನನ್ನು ಅದು ಸೂಚಿಸ್ತದೆ. ಹಾಗೆ ಇಲ್ಲಿ ಕೂಡ ನೀತಿ ಅಂತ ಹೇಳಿದಾಗ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಮತ್ತು ಮುಂದೆ ನಾವು ನೋಡೋಣ 5ನೇ ವಚನದಲ್ಲಿ ಕೀರ್ತನೆಗಾರನು ಒಂದು ವಿಚಿತ್ರವಾದಂಥ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾನೆ. ಅದನ್ನು ನೋಡೋಣ. ಅದೇನಂತ ಹೇಳಿದರೆ, ಚೀಯೋನನ್ನು ದ್ವೇಷಿಸುವವರೆಲ್ಲರೂ ಅವಮಾನದಿಂದ ಹಿಂದಿರುಗಲಿ. ಒಂದು ರೀತಿಯಿಂದ ಇದು ಕೀರ್ತನೆಗಾರನು ಇದನ್ನು ಹೇಳಿದ್ದಾಗ್ಯೂ ಇದು ದೇವರ ಮಾತಲ್ವ, ಆದ ಕಾರಣ ಇದು ಅಕ್ಷರಿಕವಾಗಿ ಪ್ರವಾದನೀಯವಾಗಿ ಮತ್ತು ಆಶ್ಚರ್ಯವಾಗಿ ನಡೀತಾ ಇದೆ, ಮುಂದೆ ಕೂಡ ನಡೆಯುತ್ತದೆ. ಒಂದು ವಾಕ್ಯ ಓದ ಬಯಸ್ತೇನೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನೋಡುವಾಗ 3ನೇ ವಚನ ಈ ರೀತಿಯಾಗಿದೆ. ದೇವರು ಅಬ್ರಹಾಮನಿಗೆ ಅಥವಾ ಇಸ್ರಾಯೇಲರಿಗೆ, ದೇವ ಜನರಿಗೆ ಹೇಳಿದಂಥ ಒಂದು ಮಾತು. ಆದರೆ ಇಲ್ಲಿ ಅಬ್ರಹಾಮನಿಗೆ, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ಅಥವಾ ನಿನ್ನನ್ನು ದ್ವೇಷಿಸುವವರೆಲ್ಲರೂ ಅವಮಾನದಿಂದ ಹಿಂದಿರುತ್ತಾರೆ. ಹಾಗಾದರೆ ಅಬ್ರಹಾಮನಿಗುಂಟಾದಂಥ ಆಶೀರ್ವಾದ ಭಾಳ ಶಕ್ತಿಯುತವಾದಂಥ ಆಶೀರ್ವಾದ. ಆದುದರಿಂದ ಈ ಒಂದು ಮಾತು ನಾವು ಯೋಚಿಸ್ತಕ್ಕಂಥ ಒಂದು ಮಾತು. ಇಲ್ಲಿ ದೇವಜನರನ್ನು ದ್ವೇಷಿಸುವವ್ರ ಬಗ್ಗೆ ಇದೆ, ಆದರೆ ದೇವಜನರನ್ನು ಪ್ರೀತಿಸುವವ್ರ ಬಗ್ಗೆ ಕೀರ್ತನೆ 122 ಮತ್ತು 6ನೇ ವಚನದಲ್ಲಿ, ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ಯೆರೂಸಲೇಮನ್ನು, ಚೀಯೋನನ್ನು ಪ್ರೀತಿಸುವಂಥವರು, ದೇವಜನರನ್ನು ಪ್ರೀತಿಸುವಂಥವರು, ಯೇಸು ಕ್ರಿಸ್ತನು, ದೇವರು ಕಳಿಸಿಕೊಟ್ಟಂಥ ಯೇಸು ಕ್ರಿಸ್ತನನ್ನು ಪ್ರೀತಿಸುವಂಥವರು ಸೌಭಾಗ್ಯ ಸೌಭಾಗ್ಯ. ಮತ್ತು ಆ ರೀತಿಯಾಗಿ ಹೇಳಿಬಿಟ್ಟು 8ನೇ ವಚನ ಈ ರೀತಿಯಾಗಿ ಮುಕ್ತಾಯವಾಗ್ತದೆ. ಏನಿದೆ? ಕೀರ್ತನೆ 129 ಮತ್ತು 8ನೇ ವಚನದಲ್ಲಿ, ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಯೆಹೋವನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತೇವೆ. ವಾವ್! ಆದರೆ ಅದನ್ನು ನೆಗೆಟಿವ್ ಆಗಿದೆ. ಯಾರ್ಯಾರು ಆ ದೇವರ ವಾಕ್ಯಕ್ಕೆ, ದೇವರನ್ನು ಪ್ರೀತಿಸದೆ, ದೇವರ ಸಭೆಯನ್ನು ಪ್ರೀತಿಸದೆ, ಚೀಯೋನನ್ನು ದ್ವೇಷಿಸುವಂಥವರು, ಅವ್ರ ಮೇಲೆ ಬ್ಲೆಸ್ಸಿಂಗ್ ಬರೋದಿಲ್ಲ, ಹೇಳುವುದಕ್ಕಾಗುವುದಿಲ್ಲ ಅಂತಿದೆ 8ನೇ ವಚನ. ಆದರೆ ಅದನ್ನೇ ನಾವು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋದಾದರೆ ಈ ರೀತಿಯಾಗಿದೆ, ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ. ಇದು ಯಾರಿಗೆ ಬರ್ತದೆ? ದೇವರನ್ನು ದ್ವೇಷಿಸುವವರಲ್ಲ, ಪ್ರೀತಿಸುವವರು. ದೇವ ಜನರನ್ನು ದ್ವೇಷಿಸುವವರಲ್ಲ, ಪ್ರೀತಿಸುವವರು. ಆ ರೀತಿಯಾಗಿ ಪ್ರೀತಿಸುವಂಥವರಿಗೆ ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಯೆಹೋವನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತೇವೆ ಎಂದು ಹೇಳುವುದಕ್ಕೆ ಆಗುತ್ತೆ. ಒಟ್ಟು ಆಯ್ಕೆ ನಮಗೆ ಬಿಟ್ಟಿದ್ದರು. ಇಸ್ರಾಯೇಲರ ಚರಿತ್ರೆಯನ್ನು ನಾವು ಓದುವಾಗ ಅದು ಬೈಬಲ್ನಲ್ಲಿ ಇರ್ಬೋದು, ಬೈಬಲ್ನಲ್ಲಿ ಆದರೂ ಆಯಿತು, ಅಥವಾ ಆ ಚರಿತ್ರೆಯಲ್ಲೇ ಕೂಡ ಸಾಂಸಾರಿಕ ಚರಿತ್ರೆ ಅಂದರೆ ಸೆಕ್ಯುಲರ್ ಹಿಸ್ಟ್ರಿಯಲ್ಲಿ ನಾವು ನೋಡುವಾಗ
ದೇವರು ಯಾವ ರೀತಿಯಾಗಿ ಅವರನ್ನು ನಡೆಸಿದ್ದು ಆಶ್ಚರ್ಯ. ಯಾತ್ರಾ ಗೀತೆಯಲ್ಲಿ ಇಂಥ ಒಂದು ಕೀರ್ತನೆಯನ್ನು ಹಾಡುವಂಥದ್ದು ಆ ದಿವಸಗಳಲ್ಲಿ ಸಹಜವಾಗಿತ್ತು. ಯಾಕಂದರೆ ಇಸ್ರಾಯೇಲರಿಗೆ ಈ ಹಾಡಿನ ಪುಸ್ತಕ ಇದ್ದ ಹಾಗೆ ಅಲ್ಲ, ಇದು ಹಾಡಿನ ಪುಸ್ತಕನೇ ಈ ಕೀರ್ತನೆಗಳು. ಆದುದರಿಂದ ಯೆಹೋವ ನಾಮ ಅಂತ ಹೇಳುವಾಗ ಅದು ಬಹಳ ಶಕ್ತಿಯುತವಾದಂಥ ಒಂದು ಆಯುಧ. ಇಲ್ಲಿ ನೀತಿ ಕೆಲವು ಪದಗಳನ್ನು ನಾವು ಗಮನಿಸ್ಬೋದು. 129ನೇ ಕೀರ್ತನೆಯಲ್ಲಿ 2ನೇ ವಚನ ಜಯ, ಅಂದರೆ ಜಯಿಸಲಿಲ್ಲ ನಮ್ಮನ್ನು, ಅಂದರೆ ಜಯ ಹೊಂದಿದರು. ಮತ್ತು 4ನೇ ವಚನ ನೀತಿ ಸ್ವರೂಪ, 5ನೇ ವಚನ ಚಿಯೋನ್, 8ನೇ ವಚನ ಆಶೀರ್ವಾದ, 8ನೇ ವಚನ ಯೆಹೋವ ನಾಮ ಮತ್ತು ಆಶೀರ್ವದಿಸ್ತೇವೆ. ಇವೆಲ್ಲವನ್ನು ನಾವು ನೋಡುವಾಗ ಇಸ್ರಾಯೇಲರ ಜೀವನ ಆಶೀರ್ವಾದದ ಜೀವನ. ಅದಕ್ಕಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಬ್ರಹಾಮನ ಮುಖಾಂತರ ಈ ಲೋಕಕ್ಕೆ, ಅಂದರೆ ಅಬ್ರಹಾಮನ ಆಶೀರ್ವಾದವನ್ನು ಪೂರ್ತಿಯಾಗಿ, ಅಬ್ರಹಾಮನ ಆಶೀರ್ವಾದ ದೇವರು ಅವನಿಗೆ ಕೊಟ್ಟಿದ್ದು, ಅವನು ಪೂರ್ತಿಯಾಗಿ ಅದನ್ನು ಕಾಣಲಿಲ್ಲ. ಆದರೆ ಅವನ ಮುಖಾಂತರವಾಗಿ ಬಂದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಅದು ಸಾಧ್ಯವಾಯಿತು. ಈ ಕುರಿತಾಗಿ ಗಲಾತ್ಯ ಇದನ್ನು ನಾವು ಓದಲೇಬೇಕು. ಯಾಕಂದರೆ ಅಬ್ರಹಾಮನ ಬಗ್ಗೆ, ಆಶೀರ್ವಾದದ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ನಾವು ತಿಳ್ಕೊಳ್ಬೇಕಾದರೆ ಗಲಾತ್ಯಕ್ಕೆ ಬಂದಾಗ ಪೌಲನ ಒಂದು ಕಾಮೆಂಟ್ರಿ, ಪೌಲನ ಒಂದು ಹೇಳಿಕೆ ಬಹಳ ಶಕ್ತಿಯುತವಾಗಿದೆ ಮತ್ತು ಅರ್ಥಪೂರ್ವಕವಾಗಿದೆ. ನೋಡೋಣ ಬನ್ನಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:2 ವಚನ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಒಂದು ಯಾವುದಂದರೆ 14ನೇ ವಚನ, ಅಥವಾ 13, 14 ಎರಡೂ ಸೇರಿ ಓದಿಕೊಳ್ಳೋಣ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ, ಅಂದರೆ ನಮಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು, ಅಂದರೆ ಪವಿತ್ರ ಆತ್ಮನು ನಮಗೆ ನಂಬಿಕೆ ಮೂಲಕವಾಗಿ ದೊರಕುವಂತೆಯೂ, ಡಬಲ್ ಬ್ಲೆಸ್ಸಿಂಗ್. ಏನೇನು? ಅಬ್ರಹಾಮನ ಆಶೀರ್ವಾದ ಮತ್ತು ಪವಿತ್ರಾತ್ಮನ ಆಶೀರ್ವಾದ, ಇವೆರಡು ನಮಗೆ ಲಭ್ಯವಾಗುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ, ವಾವ್, ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಬಿಡಿಸಬಹುದಲ್ಲ, ಬಿಡಿಸಿದನು. ಇನ್ನೊಂದು ವಾಕ್ಯ ಕೂಡ ನಾವು ಓದಬೇಕು. ಯಾಕಂತ ಹೇಳಿದರೆ ಕೀರ್ತನೆ 129ನೇ ವಚನಕ್ಕೆ ಅನ್ವಯವಾಗುವಂಥ ವಚನವಿದು. 29ನೇ ವಚನ, ಗಲೇಷಿಯನ್ಸ್ ಚಾಪ್ಟರ್ 3 verse 13 and 29. 13 ಆಯಿತು, 14 ಆಯಿತು, ಈಗ 29ನೇ ವಚನ ಏನಂತಿದೆ? ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ವಾವ್, ಆಶ್ಚರ್ಯ, ಡಬಲ್ ಬ್ಲೆಸ್ಸಿಂಗ್. ಈ ಆಶೀರ್ವಾದದಲ್ಲಿ ನಾವು ಸಾಗುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 129ನೇ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.